ನೋಡ್ರಿ, ಮೊನ್ನೆ ನೀವು ಸನ್ಮಾನ್ಯ ಗೃಹ ಮಂತ್ರಿಗಳ ಡಿಟೇಲ್ ಆದ ರಿಪ್ಲೈ ನೋಡ್ರಿ ಅಂತ ನಾನು ಭಾವಿಸ್ತೇನೆ. ವೋಟ್ ಚೋರಿ ಅನ್ನುವಂಥದ್ದು ಯಾವಾಗ ಆಗ್ಯದಂತೂ ಅವರು ಹೇಳಿದ್ದಾರೆ. ಎಮರ್ಜೆನ್ಸಿ ಒಳಗೆ ವೋಟ್ ಚೋರಿ ಹೆಂಗಾಯಿತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 12-13 ಸಾವಿರ ಓಟಲ್ಲಿ ಸೋತರು ಅಂತ ಹೇಳಿದರು. 71,000 ಓಟ್ ರಿಜೆಕ್ಟ್ ಮಾಡಿದರು. ಇಲೆಕ್ಷನ್ ಕಮಿಷನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಎನ್ಕ್ವೈರಿ ಮಾಡಬೇಡ ಅಂತೇಳಿ ಇಲೆಕ್ಷನ್ ಕಮಿಷನ್ ಸರ್ಕಾರ ಹೇಳ್ತದೆ. ಅಲ್ಲಿಂದ ವೋಟ್ ಚೋರಿ ಶುರುವಾಗಿದೆ. ಮತ್ತು ಇಂಡಿಯಾ ಅಲಯನ್ಸಿನ ಅನೇಕ ಘಟಕಗಳೇ ಹೇಳಿದ್ದಾವೆ, ಈ ಎಲ್ಲ ವೋಟ್ ಚೋರಿಯದ ಸುಳ್ಳು, ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಪಾರ್ಟಿಯೊಳಗೆ ನಾ ಡೆಲ್ಲಿಯಿಂದನೂ ಹೇಳಿದ್ದೆ, ಅದು ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದ್ದರಿಂದ ಇವತ್ತು ನಾ ಹೇಳಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ SIR ಆಗಬೇಕು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾನ್ ಅವ್ರನ್ನ ಬಿಟ್ಟು ಬೇರೆದವರು SIR ಕಾಂಗ್ರೆಸ್ನಲ್ಲಿ ಮಾಡಿದರೆ ಕಾಂಗ್ರೆಸ್ ಉಳಿತದೆ. ಮತ್ತು ನಮಗೆ ಒಂದು ಒಳ್ಳೆ ಬಲವಾದ ವಿರೋಧ ಪಕ್ಷ ಇರಬೇಕು. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವ್ರು ನಾವು. ಹಾಗಾಗಿ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ಅಷ್ಟೇ ವಿರೋಧ ಪಕ್ಷವೂ ಮುಖ್ಯ. ಹಾಗಾಗಿ ಅದು ತೀರಾ ಹಿಂಗೆ ಒಂದು ರೀತಿಯಲ್ಲಿ ಅಬ್ಬೆಪ್ಯಾರಿ ಆಗಬಾರ್ದು ಅದು ಪಾರ್ಟಿ. ಯಾವ ರೀತಿ ಆಗಿದೆ ಕರ್ನಾಟಕ, ತೆಲಂಗಾಣ ಒಂದೆರಡು ಕಡೆ ಬಿಟ್ರೆ ಉಳಿದ ಕಡೆ ಏನು ಅದಕ್ಕೆ ಇಟ್ ಈಸ್ ಟೋಟಲಿ ಆಲ್ಮೋಸ್ಟ್ ಅಬಾಲಿಷ್ ಆಗುವಂಥ ಸ್ಥಿತಿಗೆ ಬಂದು ತಲುಪಿದೆ.